ವಿ ಲುಕಿಂಗ್ ಎಟ್ ಸಮ್ಮರಿ ಆಫ್ ಡಿ ಮಾರ್ಗನ್ಸ್ ಲಾ. ಇದು ನಿಮ್ಮ ಎರಡನೇ ಭಾಗ. ಇದರಲ್ಲೂ ಕೂಡ ಎರಡು ಭಾಗ ಇದೆ, ಸರಿನಾ? ಇವೆಲ್ಲ ಓದೋದಕ್ಕಿಂತ ಮೊದಲಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಂ, ಮೊದಲೇ ಭಾಗ ಏನಪ್ಪ ಅಂತ ಹೇಳಿದ್ರೆ ಲಾ ಅಲ್ಲಿ ನಿಮ್ಮ ಮೊದಲೇ ಭಾಗ ಏನು ಅಂತ ಹೇಳಿದ್ರೆ, ಒಂದೇ ನಿಮಿಷ, ನಾವು ಎ ಯೂನಿಯನ್ ಬಿ ಅದ್ರದ್ದು ಕಾಂಪ್ಲಿಮೆಂಟ್ ನೋಡ್ಕೊಬೇಕು ಮೊದಲು. ಅದಾಯಿತು ಅಂದಮೇಲೆ ಎ ಡ್ಯಾಶ್ ಇಂಟರ್ಸೆಕ್ಟಿಂಗ್ ಬಿ ಡ್ಯಾಶ್ ರೀಜನ್ನು ನೋಡಬೇಕು. ಅದಕ್ಕೋಸ್ಕರ ನಾವು ಈ ವೆನ್ ಡಯಾಗ್ರಾಮ್ ಉಪಯೋಗಿಸ್ತಿದ್ದೀವಿ. ಸೊ ಮೊದಲನೇದಾಗಿ ಎ ಯೂನಿಯನ್ ಬಿ ನೋಡ್ತಾ ಇದ್ದೀವಿ. ಎ ಅಂತ ಹೇಳಿದ್ರೆ ಏನು? ಈ ಭಾಗ. ಯೂನಿಯನ್ ಬಿ ಅಂತ ಹೇಳಿದ್ರೆ ಏನು? ವಿ ಶುಡ್ ಆ್ಯಡ್ ದಿಸ್, ಸರಿನಾ? ದ ಕಾಂಪ್ಲಿಮೆಂಟ್ ಆಫ್ ದಿಸ್ ರೀಜನ್ ಅಂದರೆ ಯಾವುದು ರೀಜನು? ಇದು ಬಿಟ್ಟು ಬೇರೆ ಯಾವ ರೀಜನ್ ಇದೆ ಯೂನಿವರ್ಸಲ್ ಸೆಟ್ಟಲ್ಲಿ, ದಟ್ ವುಡ್ ಬಿ ಯುವರ್ ಕಾಂಪ್ಲಿಮೆಂಟ್ ಅಂತ ಹೇಳ್ತು ಅಂದರೆ ಈ ಭಾಗ, ಸರಿನಾ? ಆಯಿತಾ? ಓಕೆ, ಮುಂದಿನ ಭಾಗ ಎ ಡ್ಯಾಶ್ ಅಂತ ಹೇಳಿದ್ರೆ ಯಾವ ಭಾಗ? ಇದು ನಿಮ್ಮ ಎ. ಎ ಡ್ಯಾಶ್ ಅಂತ ಹೇಳಿದ್ರೆ ಇದು ಬಿಟ್ಟು ಮಿಕ್ಕಿದ ಭಾಗ ನಿಮ್ಮ ಎ ಡ್ಯಾಶ್. ನೆಕ್ಸ್ಟು ಬಿ ಅಂತ ಹೇಳಿದ್ರೆ ಇದು, ಬಿ ಡ್ಯಾಶ್ ಅಂತ ಹೇಳಿದ್ರೆ ದ ರೀಜನ್ ವಿಚ್ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ಇಸ್ ಯುವರ್ ಬಿ ಡ್ಯಾಶ್, ಕರೆಕ್ಟಾ? ಇಂಟರ್ಸೆಕ್ಷನ್ ಅಂತ ಹೇಳಿದ್ರೆ ಏನೋ, ಇವೆರಡರಲ್ಲೂ ಏನು ಕಾಮನ್ ಇದೆ ಅಂತ ಹೇಳಿ. ಏನು ಕಾಮನ್ ಇದೆ? ಮೊದಲನೇದಾಗಿ ಈ ಔಟ್ಸೈಡ್ ರೀಜನ್ ಎರಡರಲ್ಲೂ ಇದೆ, ಸರಿನಾ? ಈ ಭಾಗ ಯಾವುದೋ ಮಧ್ಯದ ಭಾಗ ಎರಡರಲ್ಲೂ ಇಲ್ಲ. ಎ ಡ್ಯಾಶಲ್ಲಿ ಈ ಭಾಗ ಇಲ್ಲ, ಬಿ ಡ್ಯಾಶಲ್ಲಿ ಈ ಭಾಗ ಇಲ್ಲ. ಇಂಟರ್ಸೆಕ್ಷನ್ ಅಲ್ವಾ, ಎರಡರಲ್ಲೂ ಇರೋವಂಥ ರೀಜನು ಅಂತ ಹೇಳ್ತು ಅಂದರೆ ಬರೀ ಔಟ್ಸೈಡ್ ರೀಜನ್. ಇವೆರಡು ನೋಡ್ಬೋದು, ಒಂದೇ ಚಿತ್ರ. ಯಾವ ಭಾಗ ಇದೆ ಅಂತ ಹೇಳಿ ನೋಡಿ ಇಲ್ಲಿ, ಕರೆಕ್ಟಾ? ಯಾವ ಭಾಗ ಇದೆ? ಈ ಪಿಂಕ್ ಭಾಗ ಎರಡರಲ್ಲೂ ಕರೆಕ್ಟಾಗಿದೆ. ಸೊ ಇವೆರಡು ರಿಸಲ್ಟು ಕರೆಕ್ಟು. ಸೊ ಎ ಯೂನಿಯನ್ ಬಿ ಡ್ಯಾಶ್ ದ ಕಾಂಪ್ಲಿಮೆಂಟ್ ಆಫ್ ಎ ಯೂನಿಯನ್ ಬಿ is same as finding the complement of A and B and then taking the intersect of that region, ಸರಿನಾ? ಅದು ನಿಮ್ಮ ಫಸ್ಟ್ ಪಾರ್ಟ್ ಆಫ್ ಯುವರ್ ಡಿ ಮಾರ್ಗನ್ಸ್ ಲಾ. ಡಿ ಮಾರ್ಗನ್ಸ್ ಲಾ ಆಫ್ ಇಂಟರ್ಸೆಕ್ಷನ್ ನೋಡ್ತಾ ಇದ್ದೀವಿ ನಾವು. ಸೊ ಇದೇನಪ್ಪ ಅಂತ ಹೇಳ್ತು ಅಂದರೆ, ಇದರಲ್ಲಿ ಎರಡು ಭಾಗ ಇದೆ ತಿರ್ಗಾ. ಸೊ ಇವೆರಡನ್ನ ಅರ್ಥ ಮಾಡಿಕೊಂಡು ರಿಸಲ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲೇದಾಗಿ ಎ ಇಂಟರ್ಸೆಕ್ಟ್ ಬಿ ಕಂಡುಹಿಡ್ತಾ ಇದ್ದೀವಿ. ಸೊ ಎ ಇಂಟರ್ಸೆಕ್ಟ್ ಬಿ ವುಡ್ ಬಿ ದಿಸ್ ರೀಜನ್ ಅಲ್ವಾ? ಇದು ನಿಮ್ಮ ಎ, ಇದು ನಿಮ್ಮ ಬಿ. ಕಾಮನ್ ರೀಜನ್ ಯಾವುದಪ್ಪ ಅಂತ ಹೇಳಿದ್ರೆ ಇದು. ಕಾಂಪ್ಲಿಮೆಂಟ್ ಆಫ್ ದ್ಯಾಟ್ ಅಂತ ಹೇಳಿದ್ರೇನೋ, ಈ ಭಾಗ ಬಿಟ್ಟು ಮಿಕ್ಕಿದೆಲ್ಲ ಭಾಗ ಕಲರ್ ಮಾಡ್ಕೊಂಡು ಹೋಗಿ ಅದು ನಿಮ್ಮ ಕಾಂಪ್ಲಿಮೆಂಟ್ ಆಫ್ ಎ ಯೂನಿಯನ್ ಬಿ, ಸರಿನಾ? ನೆಕ್ಸ್ಟು ಇದರಲ್ಲೂ ಕೂಡ ಎ ಡ್ಯಾಶ್ ಕಂಡುಹಿಡಬೇಕು. ಎ ಡ್ಯಾಶ್ ಅಂತ ಹೇಳಿದ್ರೆ ಎ ಬಿಟ್ಟು ಮಿಕ್ಕಿದ ಭಾಗ. ಬಿ ಡ್ಯಾಶ್ ಅಂತ ಹೇಳಿದ್ರೇನೋ, ಬಿ ಬಿಟ್ಟು ಮಿಕ್ಕಿದ ಭಾಗ. ಯೂನಿಯನ್ ಆಫ್ ದಿಸ್ ರೀಜನ್ ಅಂತ ಹೇಳಿದ್ರೇನೋ, ಈ ಭಾಗ ಒಂದು. ಬಿ ಡ್ಯಾಶಿಂದ ಈ ಭಾಗ ತೊಗೊತಿದ್ದೀನಿ, ಎ ಡ್ಯಾಶಿಂದ ಈ ಭಾಗ ತೊಗೊತಿದ್ದೀನಿ. ಈ ಮಧ್ಯದ ಭಾಗ ಎರಡರಲ್ಲೂ ಇಲ್ಲ. ಸೊ ದಿಸ್ ವಿಲ್ ಬಿ ಯರ್ ಯೂನಿಯನ್ ಅಂತ ಹೇಳಿದ್ರೆ ಇದರಲ್ಲೂ ಅದರಲ್ಲೂ ಇರೋವಂಥ ರೀಜನ್, ಅದ್ರ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಎ ಅಲ್ಲಿ ಏನಿದೆಯೋ, ಬಿ ಅಲ್ಲಿ ಏನಿದೆಯೋ, ಎ ಡ್ಯಾಶಲ್ಲಿ ಏನಿದೆಯೋ, ಬಿ ಡ್ಯಾಶಲ್ಲಿ ಇದೆಯೋ ಅದು ಕೂಡ ಇನ್ಕ್ಲೂಡ್ ಮಾಡ್ಕೊಬೇಕು. ಕರೆಕ್ಟ್ ಇದೆಯಾ ನೋಡಿ? ಇದು ಈ ಚಿತ್ರನೂ ಒಂದೇ, ಈ ಚಿತ್ರನೂ ಒಂದೇ. ಹಾಗಾಗಿ ಈ ರಿಸಲ್ಟ್ ಕೂಡ ಸರಿಯೇ. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಪಿಕ್ಟೋರಲ್ ವೆನ್ ಡಯಾಗ್ರಾಮ್ ಉಪಯೋಗಿಸ್ಕೊಂಡು ಒಂದು ಐಡಿಯಾ ತೊಗೊತಾ ಇದ್ದೀವಿ. ಈ ರಿಸಲ್ಟ್ ಏನು ಕಾಣುತ್ತೆ, ಅದು ಹೇಗೆ ಕೆಲಸ ಮಾಡ್ತಿದೆ ಅಂಥೇಳಿ. ನಿಮ್ಗೆ ಈ ಥರ ಅರ್ಥ ಆಯಿತು ಅಂತ ಹೇಳಿದ್ರೆ ಆಯಿತಾ, ನೀವು ಕೂಡ ಇವೆಲ್ಲ ಮಾಡ್ಬೋದು ಅಲ್ವಾ? ಸೊ ನೀವು ಪೈಥಾನ್ ಕೂಡ ಉಪಯೋಗಿಸ್ಕೊಂಡು ಇವೆಲ್ಲ ಜನ್ರೇಟ್ ಮಾಡಿಕೊಂಡು ಪೇಂಟಲ್ಲಿ ಇವೆಲ್ಲನ್ನೆಲ್ಲ ಒಂಥರ ಪೇಂಟ್ ಥರನೇ ಇದು ನಾನು ಏನು ಉಪಯೋಗಿಸ್ತೀನೋ, ಇಟ್ಸ್ ಸಿಮಿಲರ್ ಟು ಪೇಂಟ್. ಸೊ ನೀವು ಈ ಥರನೇ ಕಲ್ತ್ಕೊಬೋದು. ಇಲ್ಲ ಪೆನ್ಸಿಲ್ ಪೆನ್ನಲ್ಲಿ ಅಂತ ಹೇಳಿದ್ರೆ ಶೇಡ್ ಮಾಡ್ಕೊಂಡು ಹೋಗ್ಬೋದು, ಸರಿನಾ? ಪಾಯಿಂಟ್ ಏನಂತ ಹೇಳಿದ್ರೆ, ಯಾವತ್ತಿರೋ ನೀವು ವೆನ್ ಡಯಾಗ್ರಾಮ್ ಉಪಯೋಗಿಸ್ಕೊಂಡು ಸೆಟ್ಸ್ನ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಥಿಯರಿಟಿಕಲ್ ಆಸ್ಪೆಕ್ಟು ಮತ್ತು ನ್ಯೂಮರಿಕಲ್ಸು ಸಿಂಪಲ್ ಆಗುತ್ತೆ, ಆಯಿತಾ? ಅದಕ್ಕೆ ಆ ರೀತಿಯಲ್ಲಿ ನಾನು ಅಪ್ರೋಚ್ ಮಾಡಿದ್ದೀನಿ ಈ ಪರ್ಟಿಕ್ಯುಲರ್ ಸೆಟ್ ಆಫ್ ಕಾನ್ಸೆಪ್ಟನ್ನ ನೋಡ್ಸೋದಕ್ಕೆ. ಸೊ ನೀವು ಇದೇ ರೀತಿಯಲ್ಲಿ ಕಲ್ತ್ಕೊಬೇಕು. ಸೊ ಇದು ನಿಮ್ಮ ಫೈನಲ್ ಸಮ್ಮರೈಸ್ಡ್ ಆನ್ಸರ್. ಸ್ಟೇಟ್ಮೆಂಟ್ ಓದಿ ಇಲ್ಲಿ. ದ ಕಾಂಪ್ಲಿಮೆಂಟ್ ಆಫ್ ಯೂನಿಯನ್ ಆಫ್ ಟೂ ಸೆಟ್ಸ್ is equal to intersection of their complements. ಕರೆಕ್ಟಾ? ಇಂಟರ್ಸೆಕ್ಷನ್ ಆಫ್ ದೇರ್ ಕಾಂಪ್ಲಿಮೆಂಟ್ಸ್. ಮುಂದಿಂದು ದ ಕಾಂಪ್ಲಿಮೆಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್, ಸರಿ, ಈಸ್ ಈಕ್ವಲ್ ಟು ಯೂನಿಯನ್ ಆಫ್ ದೇರ್ ಕಾಂಪ್ಲಿಮೆಂಟ್ಸ್. ಸರಿ ಇದೆಯಲ್ಲ? ಸೊ ಇದೆ ನಿಮ್ಮ ಸ್ಟೇಟ್ಮೆಂಟು.
ಸೊ ಇದನ್ನು ಹೇಗೆ ಬರ್ಕೊತೀರಾ, ಹೇಗೆ ಕಾಪಿ ಮಾಡ್ಕೊತೀರಾ, ಅದು ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಬಿಟ್ಟಿದ್ದು. ನಿಮ್ಗೆ ಮನಸ್ಸಿಗೆ ಹೇಗೆ ಬರುತ್ತೋ ಆ ಥರ ಬರ್ಕೊಳ್ಳಿ. ಆದರೆ ವಿಷಯ ಅರ್ಥ ಆಗಿರಬೇಕು. ಮತ್ತು ನಿಮ್ಮ ಪುಸ್ತಕ ನೋಡಿದಾಗ ಆ ವಿಷಯ ವಾಪಸ್ ಬರಬೇಕು.